ನಮಸ್ಕಾರ ಸರ್, ನಮ್ಮ ಹೆಸರು ರವಿ ಅಂತ, ಮದ್ದೂರು ತಾಲೂಕ್, ಮಂಡ್ಯ ಜಿಲ್ಲೆ. ನಮ್ ಗ್ರಾಮ ಬಂದು ಅರೇಕಲ್ದೊಡ್ಡಿ. ಸರ್, ನಮ್ಮ ವರ್ಕ್ ಫೆನ್ಸಿಂಗ್ ವರ್ಕ್, ತರುಣ್ ಫೆನ್ಸಿಂಗ್ ವರ್ಕ್ ಅಂತ. ಸರ್, ಇಲ್ಲಿ ನೋಡ್ತಾ ಇದ್ರಲ್ಲ ಯಾವ ತರ ವರ್ಕ್ ಐತೆ ಅಂತ. 7 ಅಡಿ ಕಲ್ಲು, 6 ಲೇಯರ್ ತಂತಿ, ಟಾಟಾ ತಂತಿ 14x14. ಒಂದು ಕಲ್ಲಿಂದ ಕಲ್ಗೆ 6 ಅಡಿಯಿಂದ 6 ಅಡಿಗೆ ಹಾಕೊಟ್ಟಿದೀವಿ. 730 ರೂಪಾಯಿಗೆ ಮಾಡ್ಕೊಟ್ಟಿದೀವಿ ಸರ್. ಮಾತ್ರ ಯಾವ ತರ ಕಲ್ಲು ಐತೆ ಅಂದ್ರೆ 6 ಅಡಿ ಕಲ್ಲು, 7 ಅಡಿ ಕಲ್ಲು, 8 ಅಡಿ ಕಲ್ಲು, 9 ಅಡಿ, 10 ಅಡಿ ಕಲ್ಲು ಗಂಟು ಸಿಗುತ್ತೆ. ನಿಮ್ಗೆ ಯಾವ ತರ ಬೇಕೋ ಆ ತರ ಕ್ವಾಲಿಟಿ ಕಲ್ಲು ಹಾಕೊಡ್ತೀವಿ, ಆ ತರ ಮೆಟೀರಿಯಲ್ ಹಾಕೊಡ್ತೀನಿ ಸರ್. ಇನ್ನೊಂದು, ನಮ್ಮ ಹತ್ರ ಏನಕ್ಕೋಸ್ಕರನೇ ನಮ್ಮ ಹತ್ರನೇ ಮಾಡಿಸ್ಕೋಬೇಕು ಅಂದ್ರೆ, ಇವಾಗ ಸುಮಾರು ಜನ 800, 900, 1000 ಆ ತರ ಎಲ್ಲ ಮಾಡ್ತಾವ್ರೆ. ನಮ್ದು ಆ ತರ ಅಲ್ಲ. 730 ರೂಪಾಯಿಗೆ ವರ್ಕ್ ಮಾಡ್ಕೊಡ್ತಾ ಇದೀನಿ ಆಲ್ ಓವರ್ ಕರ್ನಾಟಕ. 730 ರೂಪಾಯಿಗೆ ಮಾಡ್ಬೋದಾ ಅಂತ ನೀವು ಕೇಳ್ಬೋದು. ಟಾಟಾ ಮೆಶ್ ಹಾಕ್ತೀಯ ನೀನು ಅಂತ ಕೇಳ್ಬೋದು. ಟಾಟಾ ತಂತಿನೇ ಆಗ್ಲಿ, ಟಾಟಾ ಮೆಶ್ ಆಗ್ಲಿ ಅಂತ ಹೇಳ್ಬೋದು. ನನಗೆ 730 ರೂಪಾಯಿಗೆ 6 ಲೇಯರ್ ತಂತಿ, ಟಾಟಾ ತಂತಿ 14x14 ಹಾಕೊಡ್ತೀನಿ ಮೇಡಮ್. ಇದ್ರಲ್ಲಿ ಟಾಟಾ ಶೀಲ್ ಬರುತ್ತೆ. ಇನ್ನ ಎಲ್ಲಾರು ಆಲ್ಮೋಸ್ಟ್ ಎಲ್ಲ ಲೋಕಲ್ ತಂತಿ ಎಲ್ಲ ಹಾಕೊಡ್ತಾವ್ರೆ. ಯಾರನ್ನೂ ನಂಬಕ್ ಹೋಗ್ಬೇಡಿ. ನೀವು ಖುದ್ದಾಗಿ ನೋಡಿ. ಅದ್ರಲ್ಲಿ ತಂತಿಲೆಲ್ಲ ಟಾಟಾ ಶೀಲ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಇನ್ನೊಂದು, ನಮ್ಮ ಹತ್ರ 4 ತರ ವರ್ಕ್ ಐತೆ. ಟಾಟಾ ಮೆಶ್ ಐತೆ, ಟಾಟಾ ನಾಟೆಡ್ ಐತೆ, ನಾರ್ಮಲ್ ಮೆಶ್ ಐತೆ, ತಂತಿ ಐತೆ, ಕಾಂಪೌಂಡ್ ವಾಲ್ ಐತೆ. 5 ತರ ವರ್ಕ್ ಐತೆ. ಯಾವ ತರ ಬೇಕೋ ಆ ತರ ವರ್ಕ್ ಮಾಡ್ಕೊಡ್ತೀವಿ ಅತಿ ಕಮ್ಮಿ ಬೆಲೆಯಲ್ಲಿ. ಇಷ್ಟೇ ಅಮೌಂಟ್ ಇರ್ಬೇಕು ಅಂತೇನು ಇಲ್ಲ. ಅವ್ರ ಹತ್ರ 1 ಲಕ್ಷ ಇರ್ಲಿ, 2 ಲಕ್ಷ ಇರ್ಲಿ, ಅವ್ರಿಗೆ ಅವ್ರ ಹತ್ರ ಎಷ್ಟು ಅಮೌಂಟ್ ಆಯ್ತು ಆ ತಕ್ಕನಾಗೆ ವರ್ಕ್ ಮಾಡ್ಕೊಡ್ತೀನಿ. ಇವಾಗ ನಮ್ಮ ಹತ್ರ 1 ಲಕ್ಷ ಐತೆ ಕಣಪ್ಪ, ಅದ್ರಲ್ಲೇ ವರ್ಕ್ ಮುಗಿಸ್ಕೊಡಿ ಅಂದ್ರೆ ಅದ್ರಲ್ಲೇ ವರ್ಕ್ ಮುಗಿಸ್ಕೊಡ್ತೀನಿ. ಅದ್ ಯಾವ ತರ ಬೇಕೋ ಆ ತರ ವರ್ಕ್ ಮಾಡ್ಕೊಡ್ತೀನಿ. ಕಮ್ಮಿ ಬಜೆಟ್ ಅಲ್ಲಿ ಮಾಡ್ಕೊಡ್ತಾ ಇದ್ದೀನಿ ಅಂತ ಲೋ ಬಜೆಟ್ ಹಾಕಲ್ಲ ನಾನು. ಇವಾಗ ನಮ್ ರೈತರು, ನಮ್ ದೇಶದ ಬೆನ್ನೆಲುಬು ಅವ್ರು ದುಡ್ದಿ ಅವ್ರ ಜಮೀನಲ್ಲಿ ಏನಾದ್ರು ಬೆಳೆ ಬೆಳೆದ್ರೆ ನಮ್ಗೆ ಅನ್ನ ಸಿಗೋದು. ಅವ್ರಿಗೆ ಮೋಸ ಮಾಡಿ ನಾವು 1 3 ರೂಪಾಯಿ ತಗೋಗಲ್ಲ. ಜಮೀನು ಅಂದ್ರೆ ಇವಾಗ ಅಣ್ಣ ತಮ್ಮದಿರೇ ಆಗ್ಲಿ, ಅಕ್ಕ ತಂಗಿರೇ ಆಗ್ಲಿ, ಒಡೆದಾಡೋದೇ ಆಗ್ಲಿ, ಇನ್ನೊಂದು ಜಗಳಾಡೋದೇ ಆಗ್ಲಿ, ಪೊಲೀಸ್ ಸ್ಟೇಷನ್ ಆಗ್ಲಿ, ಎಲ್ಲಾ ಕಡೆನೂ ಓಡಾಡ್ತಾರೆ. ಒಂದು ಸತಿ ನಿಮ್ ಜಮೀನಿಗೆ ನೀವು ಒಂದ್ ಸತಿ ಭದ್ರತೆ ಮಾಡ್ಕೊಂಡ್ರೆ 30 ರಿಂದ 40 ವರ್ಷ ಬಾಳ್ಕೆ ಬರುತ್ತೆ. ಅದು 1 ವರ್ಷದ ಬೆಳೆ ದುಡ್ಡು ಹಾಕಿದ್ರೆ 30 ರಿಂದ 40 ವರ್ಷ ಹೆಚ್ಚು ಇಳುವರಿನೂ ಇರುತ್ತೆ, ಹೆಚ್ಚು ಆದಾಯನೂ ಬರುತ್ತೆ, ಏನು ನಾಶನೂ ಆಗಲ್ಲ. ಇನ್ನೊಂದು ಕುರಿನೇ ಆಗ್ಲಿ, ದನನೇ ಆಗ್ಲಿ, ಏನು ಒಳಿಕೂ ಹೋಗಲ್ಲ. ಒಬ್ರು ಮನ್ಸರು ಹೋಗಿ ಕಟ್ ಮಾಡಕ್ಕೂ ಆಗಲ್ಲ. ಅವಾಗ ಹೆಚ್ಚು ಇಳುವರಿನೂ ಇರುತ್ತೆ. ಒಂದು ಸತಿ ಫೆನ್ಸಿಂಗ್ ಹಾಕ್ಸ್ಕೊಳ್ಳಿ, 30 ರಿಂದ 40 ವರ್ಷ ಬಾಳ್ಕೆ ಬರುತ್ತೆ. ನಾನ್ ಗ್ಯಾರಂಟಿ ಕೊಡ್ತೀನಿ. ನನ್ನ ವರ್ಕ್ ಮೇಲೆ ಕಂಪ್ನಿಯಿಂದಾನೆ 10 ವರ್ಷ ಗ್ಯಾರಂಟಿ ಕೊಡ್ತಾರೆ. ನಾನು ಒಂದು 20 ವರ್ಷದಿಂದ 30 ವರ್ಷ ಬಾಳ್ಕೆ ಬರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಈ ಕಲ್ಲು 7 ಕಲ್ಗೆ 2 ಸಪೋರ್ಟ್ ಕಲ್ಲು ಕೊಡ್ತೀವಿ. ಏನಕ್ಕೋಸ್ಕರ ಕೊಡ್ತೀವಿ ಅಂದ್ರೆ, ಈ ಕಡೆ ಬಿಗಿ, ಈ ಕಡೆ ಬಿಗಿ, ತಂತಿ ಬಿಗಿ ಇರ್ಲಿ ಅನ್ನೋ ಉದ್ದೇಶದಲ್ಲೇ ಇದನ್ನ ಸಪೋರ್ಟ್ ಕಲ್ಲು ಕೊಡೋದು. ಇದು ಕೊಟ್ಟಷ್ಟು ಸೇಫ್ಟಿ ಇರುತ್ತೆ. ಒಬ್ಬೊಬ್ರು 8 ಕಲ್ಲು ಕೊಡಿ, 10 ಕಲ್ಲು ಕೊಡಿ ಅಂತಾರೆ. ಆ ತರ ಎಲ್ಲ ಕೊಡ್ಸ್ಕೋಬಾರ್ದು. ಇನ್ ಸುಮಾರು ಜನ ಕೆಲಸ ಸಿಕ್ಕಿದ್ರೆ ಸಾಕು ಅಂತ, ಸರ್ 10 ಕಲ್ಲು ಕೊಡ್ತೀವಿ, 20 ಕಲ್ಲು ಕೊಡ್ತೀವಿ ಅಂದ್ಬಿಟ್ಟು ಮಾಡ್ಕೊಟ್ಬಿಟ್ಟು ಹೊಂಟೈತಾರೆ. ಅವೆಲ್ಲ ಕಳಪೆ ಕೆಲಸ. 7 ಕಲ್ಗೆ 2 ಕಲ್ಲು ಸಪೋರ್ಟ್ ಕಲ್ಲು ಕೊಡ್ಸ್ಕೊಳ್ಳಿ, ಮೂಲೆಲೆಲ್ಲ ಡಬಲ್ ಕಲ್ಲು ಕೊಡ್ಸ್ಕೊಳ್ಳಿ. ನಿಮ್ ಕೆಲಸ 30 ರಿಂದ 40 ವರ್ಷ ಪಕ್ಕ ಬಾಳ್ಕೆ ಬರುತ್ತೆ. ಇನ್ನೊಂದ್ 5 ವರ್ಷ ಹೋದ್ರೆ ಒಡವೆ ಅಂಗಡಿಲಿ ಹೋಗಿ ಚಿನ್ನ ತರಬಹುದು, ಜಮೀನ್ ತರಕ್ಕಾಗಲ್ಲ. ಜಮೀನ್ ಏನಕ್ಕೋಸ್ಕರ ತಗಕ್ಕಾಗಲ್ಲ ಅಂದ್ರೆ, ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುತ್ತೆ ಇನ್ನೊಂದ್ 5 ವರ್ಷ ಹೋದ್ರೆ. ಅದಕ್ಕೋಸ್ಕರನೇ ನಿಮ್ ಜಮೀನ್ಗೆ ಒಂದ್ ಭದ್ರತೆ ಮಾಡ್ಕೊಳ್ಳಿ. ನಮ್ಮ ಹತ್ರ ಯಾವ ತರ ಇರುತ್ತೆ ಅಂದ್ರೆ, ನೀವು ಫಸ್ಟ್ ಕಾಲ್ ಮಾಡಿದಾಗ ನಿಮ್ ಜಮೀನ್ಗೆ ಬಂದು ಎಷ್ಟೈತೆ, ಎಷ್ಟು ಬೀಳುತ್ತೆ ಕಲ್ಲು, ಎಷ್ಟು ಖರ್ಚಾಗುತ್ತೆ ಅಂತ ನಿಮ್ಗೆ ಹೇಳ್ತೀವಿ. ಆಮೇಲೆ ನಿಮ್ಗೆ ಒಪ್ಪಿಗೆ ಆದ್ರೆ ಕೆಲಸ ಮಾಡ್ಕೊಡ್ತೀವಿ. ಸರ್, ಇಲ್ಲ ನಮ್ಮ ಹತ್ರ ಕಮ್ಮಿ ಬಜೆಟ್ ಐತೆ ಅಂದ್ರೆ, ನಿಮ್ಗೆ ಯಾವ ತರ ಅಮೌಂಟ್ ಆಯ್ತೋ ಆ ತರದಲ್ಲಿ ನೀಟಾಗಿ ವರ್ಕ್ ಮಾಡ್ಕೊಡ್ತೀನಿ. ಅದ್ರಲ್ಲಿ ಕಳಪೆ ವರ್ಕ್ ಮಾಡಲ್ಲ ಯಾವಾಗ್ಲೂ. ನೀವು 1 ಲಕ್ಷ ಜಾಸ್ತಿ ಕೊಟ್ಟಿದ್ದೀರಿ ಅಂತ ನಿಮ್ಗೊಂಥರ ಮಾಡಲ್ಲ, ಇನ್ನೊಬ್ರು ದುಡ್ಡು ಮಡಗಿರೋ 1 ಲಕ್ಷ ಜಾಸ್ತಿ ಕೊಟ್ಟವ್ರಂತ ಅವ್ರಿಗೊಂಥರ ಮಾಡಲ್ಲ. ಎಲ್ಲಾರ್ಗು ಒಂದೇ ತರ ಮಾಡ್ಕೊಡ್ತೀನಿ ವರ್ಕ್ ನ. ನಮ್ಮ ಹತ್ರ ಪೇಮೆಂಟ್ ಎಲ್ಲ ಯಾವ ತರ ಅಂದ್ರೆ, ಇವಾಗ ನಿಮ್ ಜಮೀನ್ಗೆ ಬಂದಾಗ ಅಲ್ಲಿ 5,000 ಅಡ್ವಾನ್ಸ್ ತಗೋತೀವಿ. ಆಮೇಲೆ ಕಲ್ಲು ಬಂದಾಗ ಕಲ್ಲು ಅಮೌಂಟ್ ತಗೋತೀನಿ, ತಂತಿ ಬಂದಾಗ ತಂತಿ ಅಮೌಂಟ್ ತಗೋತೀನಿ, ಲಾಸ್ಟ್ ಅಲ್ಲಿ ನಮ್ ಲೇಬರ್ ತಗೋತೀನಿ. ಏನಕ್ಕೋಸ್ಕರ 3 ಟೈಮ್ ತಗೊಳ್ಳೋದು ಅಂದ್ರೆ, ಇವಾಗ ಸುಮಾರು ಜನಕ್ಕೆ ಕೊಡಕ್ ಕಷ್ಟ ಆಗ್ಬೋದು ಒಂದೇ ಟೈಮ್ ಅಲ್ಲಿ. ಸರ್, ಅದಕ್ಕೋಸ್ಕರ ಅವ್ರಿಗೋಸ್ಕರ ಅಂತಾನೆ 3 ಟೈಮ್ ಅಮೌಂಟ್ ತಗೋತಾ ಇದ್ದೀನಿ ನಾನು. ಅದು ಅಡ್ವಾನ್ಸ್ ಮಾತ್ರ 5,000. ಏನಕ್ಕೋಸ್ಕರ ತಗೊಳ್ಳೋದು ಅಂದ್ರೆ, ಇವಾಗ ನಾವು ಸುಮಾರು ದೂರ ಒಂದ್ 200 ಕಿಲೋಮೀಟರ್ 300 ಕಿಲೋಮೀಟರ್ ಹೋಗಿರ್ತೀವಿ. ಒಬ್ಬೊಬ್ರು ಸುಮ್ನೆ ಸರ್ ಬನ್ನಿ ಅಂತಾರೆ, ಆಮೇಲೆ ಬೇಡ ಅಂತಾರೆ. ಅದಕ್ಕೋಸ್ಕರ ಅಂತಾನೆ ಒಂದು ಕನ್ಫರ್ಮ್ಗೆ ಅಂತ ಒಂದ್ 5,000 ಅಡ್ವಾನ್ಸ್ ತಗೋತೀವಿ. ಆಮೇಲೆ ನಾವು ಇವ್ರು ನಂಬಿ ಹೆಂಗ್ 5,000 ಕೊಡೋದು ಅಂತ ಎಲ್ಲಾರ್ಗು ಇವಾಗ ಭಯ ಇರುತ್ತೆ. ನಾವು ನಮ್ ಪ್ರೂಫ್ ಕಳ್ಸ್ಕೊಡ್ತೀವಿ, ಒಂದು ಆಧಾರ್ ಕಾರ್ಡ್, ಒಂದು ಪಾಸ್ಬುಕ್, ಏನೋ ಒಂದು ಕಳ್ಸ್ಕೊಡ್ತೀವಿ. ಆಮೇಲೆ ಅಡ್ವಾನ್ಸ್ ಹಾಕಿದ್ರೆ ನಾವೇ ಖುದ್ದಾಗಿ ಹೋಗಿ ಎಲ್ಲ ವರ್ಕ್ ನೀಟಾಗಿ ನೋಡಿ ಎಷ್ಟು ಕಲ್ ಬೀಳುತ್ತೆ, ಎಷ್ಟಾಗುತ್ತೆ ಅಮೌಂಟ್ ಅಂತ ಹೇಳಿ ಎಲ್ಲ ತಿಳಿಸ್ಕೊಟ್ಟು ವರ್ಕ್ ಮಾಡ್ಕೊಡ್ತೀವಿ ಸರ್. ಇವಾಗ 1 ಎಕರೆ ಆಗ್ಬೋದು, 2 ಎಕರೆ ಆಗ್ಬೋದು, 3 ಎಕರೆ ಆಗ್ಬೋದು. ನಮ್ಗೆ ಸರ್ 1-2 ದಿನದಲ್ಲೇ ಮುಗ್ದೋಗ್ಬೇಕು ಅಂತಾರೆ ಒಬ್ಬೊಬ್ರು. ಇನ್ನೊಬ್ರು ಸರ್ ನಮ್ 3 ದಿನದಲ್ಲಿ 1 ದಿನದಲ್ಲಿ ಮುಗಿಬೇಕು ಅಂತಾರೆ. ಅವ್ರು ಯಾವ ತರ ಕೇಳ್ತಾರ ಆ ತರದಲ್ಲೇ ವರ್ಕ್ ಮಾಡ್ಕೊಡ್ತೀವಿ. ನಮ್ ಲೇಬರ್ 10 ರಿಂದ 15 ಜನ ಇರ್ತಾರೆ. ಒಂದು ಬ್ಯಾಚ್, ಒಂದ್ 4 ಬ್ಯಾಚ್ ಹುಡುಗರವ್ರಿ ನಮ್ಮ ಹತ್ರ. 10 ರಿಂದ 15 ಜನ ಎಲ್ಲ ವರ್ಕ್ ಬಗ್ಗೆ ತಿಳಿದಿರೋರೆ ವರ್ಕ್ ಮಾಡೋದು. ಸುಮ್ನೆ ಯಾರೋ ಬರ್ತಾರೆ, 3ನೇ ವ್ಯಕ್ತಿ ಬಂದು ನಮ್ ಹುಡುಗರು ಮಾಡ್ತಾರೆ ಅಂದ್ಬಿಟ್ಟು ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ನಾವ್ ಆ ತರ ಅಲ್ಲ. ನಮ್ ಲೇಬರ್ ಒಬ್ರು ಇದ್ದಿ, ನಮ್ಮ ರೈಟ್ರು ಅಂತ ಒಬ್ರು ಇರ್ತಾರೆ. ಅವರು ಆ ಜಮೀನಲ್ಲೇ ಇದ್ದು ಕೆಲಸ ಮುಗಿಯಗಂಟು ಕೆಲಸ ಇವಾಗ 3 ರಿಂದ 4 ದಿನ ಆಲ್ಟ್ ಇದ್ದು ವರ್ಕ್ ಮುಗಿದ್ಮೇಲೆ ಜಮೀನಿಂದ ಈಚೆ ಬರ್ತಾರೆ ನಮ್ಮ ಹುಡುಗರು. ಆ ತರದಲ್ಲಿ ವರ್ಕ್ ಮಾಡ್ಕೊಡೋದು ನಾವು.
ಈ ವರ್ಕ್ ಎಲ್ಲಿ ನಡೆದಿರೋದು ಅಂದ್ರೆ ಗುಬ್ಬಿ ಹತ್ರ ಪುರ ಅನ್ನೋ ಗ್ರಾಮದಲ್ಲಿ ವರ್ಕ್ ನಡೆದೈತೆ. ಅದಕ್ಕೋಸ್ಕರ ಫೆನ್ಸಿಂಗ್ ವರ್ಕ್ ಮಾಡಿಸ್ಕೋಬೇಕು ಅಂದ್ರೆ ಇವಾಗ ಒಂದ್ ಕುರಿನೇ ಆಗ್ಬೋದು, ಒಂದ್ ದನನೇ ಆಗ್ಬೋದು, ಒಂದು ಮನ್ಸರೇ ಆಗ್ಬೋದು. ಇವಾಗ ಪಕ್ಕದ ಜಮೀನವರು ಬೆಳಿತಾವ್ರೆ ಅಂದ್ರೆ 100 ಜನ ತುಳಿಯಕ್ಕೂ ಇರ್ತಾರೆ, 100 ಜನ ಮೇಲೆ ತಕ್ಕೂ ಇರ್ತಾರೆ. ಇವಾಗ ಒಂದ್ಸತಿ ಫೆನ್ಸಿಂಗ್ ಹಾಕದ್ಮೇಲೆ ಯಾವ ತರ ಐತೆ ಅಂತ ನೋಡ್ತಾ ಇದೀರಲ್ಲ, ಎಷ್ಟು ನೀಟಾಗಿ ಐತೆ ಅಂತ. ಒಂದು ತೆಂಗೆ ಆಗ್ಬೋದು, ಒಂದ್ ಮಾವೆ ಆಗ್ಬೋದು, ಒಂದ್ ಕಳ್ತನೂ ಆಗಲ್ಲ, ಏನೂ ಆಗಲ್ಲ. ಅವ್ರು ಏನೋ ಫಾರ್ಮ್ ಮಾಡ್ಬೇಕು ಅಂದ್ಬಿಟ್ಟು ಫೆನ್ಸಿಂಗ್ ವರ್ಕ್ ಮಾಡಿಸ್ಕೊಂಡಿರೋದು ಈ ಪುರ ಅನ್ನೋ ಹತ್ರ. ಅಡಕೆ ಸಸಿ ಎಲ್ಲ ನೆಡ್ಬೇಕು ಅನ್ನೋ ಇದ್ರಲ್ಲಿ ಅವರು ಅದಕ್ಕೋಸ್ಕರನೇ ಈ ಫೆನ್ಸಿಂಗ್ ವರ್ಕ್ ಮಾಡಿಸ್ಕೊತಾ ಇರೋದು. ಇನ್ನೊಂದು ಇದ್ರಲ್ಲಿ ಏನ್ ಬೆನಿಫಿಟ್ ಐತೆ ಅಂದ್ರೆ ಜಮೀನ್ಗೆ ಫೆನ್ಸಿಂಗ್ ವರ್ಕ್ ಹಾಕೊಳ್ಳೋದು, ಈ ಕಡೆ ಜಮೀನವ್ರು ಈ ಕಡೆ ಬರಲ್ಲ, ಈ ಕಡೆ ಜಮೀನವ್ರು ಈ ಕಡೆ ಬರಲ್ಲ. ಇವಾಗ ಒಂದೊಂದ್ ಇಂಚುವೆ ಒಂದೊಂದ್ ಕೋಟಿ ಬೆಳೆ ಬಾಳುತ್ತೆ. ಇವಾಗ ಇನ್ನೊಂದ್ 5 ವರ್ಷ ಹೋದ್ರೆ ಚಿನ್ನ ತಗೊಬರ್ಬೋದು, ಜಮೀನ್ ತಗೊಬರಕ್ಕಾಗಲ್ಲ. ಜಮೀನ್ ಏನಕ್ಕೋಸ್ಕರ ತಗೊಬರಕ್ಕಾಗಲ್ಲ ಅಂದ್ರೆ ಜಮೀನ ಎಲ್ಲ ಮಾರ್ಬಿಡ್ತಾವ್ರ. ಏನಕ್ಕೋಸ್ಕರ ಮಾಡ್ಬಿಡ್ತಾವ್ರ ಅಂದ್ರೆ ಇವಾಗ ಜಮೀನ್ ಮಾಡಕ್ಕಾಗಲ್ಲ ಅನ್ನೋದು ಆ ಉದ್ದೇಶದಲ್ಲೆಲ್ಲ ಮಾರ್ಬಿಡ್ತಾವ್ರ. ತಿರ್ಗಾ ಒಂದ್ 5 ವರ್ಷ ಹೋದ್ಮೇಲೆ ಅವ್ರಿಗೆ ಒಂದ್ ಕುಂಟೆನೂ ತಗೊಳಕ್ಕಾಗಲ್ಲ. ಒಂದ್ ಸತಿ ಮಾರೋದ್ರೆ ಅವ್ರು ಆಮೇಲೆ ಲೈಫಲ್ಲೂ ತಗೊಳಕ್ಕಾಗಲ್ಲ. ಅದಕ್ಕೋಸ್ಕರನೇ ನಿಮ್ ಜಮೀನಿಗೆ ನೀವು ಸೇಫ್ಟಿ ಮಾಡ್ಕೊಳ್ಳಿ, ಭದ್ರತೆ ಮಾಡ್ಕೊಳ್ಳಿ. ನಮ್ಮ ಹತ್ರ ಏನಕ್ಕೆ ವರ್ಕ್ ಮಾಡಿಸ್ಕೋಬೇಕು ಅಂದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು 7 ಅಡಿ ಕಲ್ಲು ಯಾವ ತರ ಶಿಸ್ತು, ಒಂದೇ ತರ, ಒಂದೇ ದಪ್ಪ, ಒಂದೇ ಶಿಸ್ತು ಐತೆ. ಈ ನಾನು ಒಂದು 80 kg 90 kg ಇದೀನಿ. ನಾನು ವರ್ಕ್ ಮೇಲೆ ನನ್ ನಂಬಿಕೆ ಐತೆ. ನೋಡಿ, ನಾನು ಹತ್ತಿದ್ರು ತಂತಿ ಒಳಕ್ ಹೋಗಿಲ್ಲ. ಈ ತರದಲ್ಲಿ ಯಾರು ವರ್ಕ್ ಮಾಡ್ಕೊಡಲ್ಲ ನಿಮ್ಗೆ. ಅದಕ್ಕೋಸ್ಕರನೇ ಅತಿ ಕಮ್ಮಿ ಬೆಲೆಯಲ್ಲಿ ವರ್ಕ್ ಮಾಡ್ಕೊಡ್ತಾ ಇದ್ದೀನಿ. ಆಲ್ ಓವರ್ ಕರ್ನಾಟಕ 730 ರೂಪಾಯಿಗೆ ಮಾಡ್ಕೊಡ್ತಾ ಇದ್ದೀನಿ. ಒಂದ್ಸತಿ ಕರೆ ಮಾಡಿ ನಿಮ್ ಕಾಲ್ ಮಾಡಿದಾಗ ಎನಿ ಟೈಮ್ ಕಾಲ್ ಪಿಕ್ ಮಾಡ್ತೀನಿ. ನಾನು ಎಲ್ಲ ಹಳ್ಳಿಲೂ ವರ್ಕ್ ಮಾಡ್ಕೊಡ್ತಾ ಇದ್ದೀನಿ. ಇದು ನಮ್ಮ ಮದ್ದೂರು ಮಂಡ್ಯದಲ್ಲೇ ಅಂತ ಅಲ್ಲ, ಆಲ್ ಓವರ್ ಕರ್ನಾಟಕ, ಹುಬ್ಳಿ ಆಗ್ಬೋದು, ಧಾರವಾಡ ಆಗ್ಬೋದು, ಗುಲ್ಬರ್ಗದಲ್ಲೂ ಹೋಗಿ ವರ್ಕ್ ಮಾಡ್ಕೊಟ್ಟಿದ್ದೀನಿ. ಗುಲ್ಬರ್ಗದಲ್ಲಿ ಇವಾಗ ಒಂದ್ 3 days ಆಗೈತೆ ಅಷ್ಟೇ ವರ್ಕ್ ಮುಗ್ದಿ. ಆಮೇಲೆ ಇನ್ನೊಂದು ಇವ್ರು ನಂಬಿ ಹೆಂಗ್ ಕೊಡೋದು ವರ್ಕ್ ಕೊಡೋದು ಒಬ್ಬೊಬ್ರಿಗೂ ಭಯ ಇರುತ್ತೆ. ಅಂತವ್ರಿಗೆಲ್ಲ ಏನು ತಿಳ್ಸ್ಕೊಡ್ಬೇಕು ಅಂದ್ರೆ, ಇವಾಗ ನಾವು ಮಾಡಿರೋ ಓನರ್ದು ನಂಬರ್ ಕೊಡಿ, ಇಲ್ಲ ಅಂದ್ರೆ ನೀವ್ ಯಾರ್ದು ವರ್ಕ್ ಮಾಡ್ಕೊಡ್ತಾ ಇದೀರೋ ಅವ್ರು ಲೊಕೇಶನ್ ಕಳ್ಸ್ಕೊಡಿ, ಹೋಗಿ ನಾವು ಜಮೀನ್ ನೋಡ್ತೀವಿ ಅಂದ್ರು ಅದಕ್ಕೂ ಲೊಕೇಶನ್ ಕಳ್ಸ್ಕೊಡ್ತೀವಿ, ಓನರ್ ನಂಬರು ಕೊಡ್ತೀವಿ. ಅವ್ರ ಹತ್ರ ತಿಳ್ಕೊಂಡು ಸರ್ ಇವ್ರು ವರ್ಕ್ ಮಾಡ್ತಾರಾ, ಇಲ್ಲ ಅಂದ್ರೆ ದುಡ್ಡು ಏನಾದ್ರು ಎತ್ಕೊಂಡು ಹೊಂಟೈತಾರ ಅಂತ ಅವ್ರ ಹತ್ರ ಕೇಳ್ಕೊಂಡು ಆಮೇಲೆ ನಮ್ಗೆ ವರ್ಕ್ ಕೊಡ್ಲಿ. ಸರ್ ಇನ್ನೊಂದು, ಇವಾಗ ಇವ್ರು ವರ್ಕ್ ಮಾಡ್ಕೊಟ್ಟಿದೀನಿ ಅಂತ ಇವ್ರೆ ಇನ್ನ ಒಂದ್ ವರ್ಕ್ ಇಸ್ಕೊಟ್ಟವ್ರೆ. ಇವ್ರು ವರ್ಕ್ ಚೆನ್ನಾಗ್ ಮಾಡ್ಕೊಡ್ತಾರ ವರ್ಕ್ ನ ಅಂದ್ಬಿಟ್ಟು ಅವರೇ ಇನ್ನ ಒಂದ್ 10 ಜನಕ್ಕೆ ಕೇಳ್ಬಿಟ್ಟು ವರ್ಕ್ ನೀಟಾಗಿ ಮಾಡ್ಕೊಡ್ತಾರೆ. ಇವ್ರಿಗೂ ಒಂದ್ ಸತಿ ಒಬ್ರು ರೈತರಿಗೆ ನೀಟಾಗಿ ವರ್ಕ್ ಮಾಡ್ಕೊಟ್ರೆ ಆ ಊರಲ್ಲಿ 10 ರಿಂದ 15 ವರ್ಕ್ ಸಿಕ್ಕೇ ಸಿಗುತ್ತೆ ಮೇಡಮ್. ಅದ್ರಿಂದ ಕೊಡೋ ದುಡ್ಡು ನಮ್ಮ ಹತ್ರ 2 ದಿನದಿಂದ 3 ದಿನ ಇರುತ್ತೆ ಅಷ್ಟೇ. ನಮ್ ವರ್ಕ್ ಆ ತರ ಎಲ್ಲ 30 ರಿಂದ 40 ವರ್ಷ ಇಂತ ಒಂದು ಹುಡುಗ ಬಂದು ಈ ತರ ವರ್ಕ್ ಮಾಡ್ಕೊಟ್ಟ, ನೀಟಾಗಿ ಮಾಡ್ಕೊಟ್ಟ ಅಂತ ನೀವೇ ಒಂದ್ 30 ರಿಂದ 40 ವರ್ಷ ನಮ್ಮನ್ನ ನೆನ್ಸ್ಕೋತೀರಾ. ಅದಕ್ಕೋಸ್ಕರನೇ ಅತಿ ಕಮ್ಮಿ ಬೆಲೆಯಲ್ಲಿ ನಿಮ್ಗೆ ವರ್ಕ್ ಮಾಡ್ಕೊಡ್ತಾ ಇರೋದು. ನಾನು 4 ಎಕರೆ ಜಮೀನು ಈ ವರ್ಕ್ ಬಂದು 3.5 ದಿನದಲ್ಲೇ ವರ್ಕ್ ಮುಗಿಸ್ಕೊಟ್ಟಿದೀನಿ. 12 ಜನ ಲೇಬರ್ ಇದ್ರು. ಅವ್ರು ಸರ್ 3 ದಿನದಿಂದ 4 ದಿನದಲ್ಲಿ ವರ್ಕ್ ಮುಗ್ದೋಗ್ಬೇಕು ಅಂತ ಹೇಳಿದ್ರು ಓನರ್. ಅವ್ರು ಯಾವ ತರ ಹೇಳಿದ್ರು ಅದೇ ತರ ವರ್ಕ್ ಮಾಡ್ಕೊಟ್ಟಿದೀನಿ, ಅದೇ ತರ ನೀಟಾಗಿ ವರ್ಕ್ ಮಾಡ್ಕೊಟ್ಟಿದೀನಿ. ಇಷ್ಟು ನೀಟಾಗಿ ಯಾರು ಮಾಡ್ಕೊಡ್ಲೇ ಇಲ್ಲ ಅಂದ್ಬಿಟ್ಟು ಅವರು ಒಂದು 8 ರಿಂದ 10 ಜನನ ವಿಚಾರಿಸ್ಬಿಟ್ಟು ಆಮೇಲೆ ನಮ್ಗೆ ಲಾಸ್ಟ್ ಅಲ್ಲಿ ಕರ್ದಿ ವರ್ಕ್ ಕೊಟ್ಟಿರೋದು. ನೀವೇ ಕಣಪ್ಪ, ಎಲ್ಲಾರ್ಕಿನ್ನ ನೀವೇ ಬೆಸ್ಟ್ ಕ್ವಾಲಿಟಿಲಿ ವರ್ಕ್ ಮಾಡ್ಕೊಡ್ತಾ ಇರೋದು ಅಂತ. ಲಾಸ್ಟ್ ಅಲ್ಲಿ ನಿಮ್ಗೆ ಜಮೀನ್ ಓನರ್ ಮಾತಾಡ್ತಾರೆ. ಅವರೇ ಅವ್ರಿಗೆ ಯಾವ ತರ ರೇಟ್ ವರ್ಕ್ ಮಾಡ್ಕೊಟ್ಟಿದೀನಿ ಅಂತ ಅವರೇ ರೇಟ್ ಅವರೇ ಖುದ್ದಾಗಿ ಹೇಳ್ಕೊಡ್ತಾರೆ. ಬನ್ನಿ ತೋರಿಸ್ತೀನಿ, ರೈತರ ಹತ್ರ ಮಾತಾಡಿಸ್ತೀನಿ ನಿಮ್ಗೆ. ಶಿವಣ್ಣ ಅಂತ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ, ಪುರ ಗೊಲ್ರಟ್ಟಿ ಗ್ರಾಮ. ನಮ್ಮದು 4 ಎಕರೆ ಅಡಿಕೆ ತೋಟ ಇತ್ತು, ಒಂದೇ ಬೌಂಡ್ರಿ. ಅದಕ್ಕೆ ದನ, ಕುರಿ, ಮೇಕೆ, ಹಂದಿಗಳ ಕಾಟ ಜಾಸ್ತಿ ಇತ್ತು. ಅದಕ್ಕೆ ಫೆನ್ಸಿಂಗ್ ಮಾಡಿಸ್ಬೇಕು ಅಂತೇಳಿ ನಾನು ಭಾಳ ಪ್ರಯತ್ನ ಪಟ್ಟೆ. ಸುಮಾರು ಒಂದು 7-8 ಜನ ಸಂಪರ್ಕಿಸಿದೆ. ಆದರೆ ಯಾರೂ ಸ್ಪಂದಿಸಲಿಲ್ಲ, ಸಕಾಲದಲ್ಲಿ ಬರಲಿಲ್ಲ. ರೇಟ್ ಎಲ್ಲ ಜಾಸ್ತಿ ಹೇಳಿದ್ರು, 800, 900, 1000 ತನಕ ಹೇಳಿದ್ರು. ನಮಗೆ ಇಷ್ಟ ಆಗಲಿಲ್ಲ. ಕೊನೆಗೆ ಅರೇಕಲ್ದೊಡ್ಡಿ ಗ್ರಾಮದ ರವಿಕುಮಾರು, ಮದ್ದೂರು, ಮಂಡ್ಯ ಜಿಲ್ಲೆ, ಇವ್ರನ್ನ ಸಂಪರ್ಕಿಸಿದಾಗ ಅವರು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ 15 ಜನ ಲೇಬರ್ಗಳನ್ನ ಇಟ್ಕೊಂಡು ಕರೆಕ್ಟಾಗಿ ವ್ಯವಸ್ಥಿತವಾಗಿ ದಾರ ಹಿಡಿದು ನಮ್ಮ ಜಮೀನಿಗೆ ಕಲ್ಲು ಕಂಬಗಳನ್ನ ಹಾಕಿದ್ರು. 730 ರೂಪಾಯಿ ಒಂದು ಕಂಬದಂತೆ ಅವರು ಫಿನಿಶಿಂಗ್ಗೆ ಟಾಟಾ ತಂತಿ ಹಾಕಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಕೆಲಸ ನಡೀತಾ ಇದೆ. ನೇರವಾಗಿ ದಾರ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. 3 ದಿನದಲ್ಲಿ 3/4 ಭಾಗ ಕೆಲಸ ಮುಗಿಸಿದ್ದಾರೆ. ಅದರಿಂದ ಫಾಸ್ಟ್ ವರ್ಕರು, ಜಿನೈನ್ ಪರ್ಸನ್ನು. ಅದರಿಂದ ಇವ್ರ ಹತ್ರ ನೀವು ತಂತಿ ಬೇಲಿ ಫೆನ್ಸಿಂಗ್ ಮಾಡಿಸೋದಾದ್ರೆ ಅನುಕೂಲ ಆಗುತ್ತೆ. ಇವಾಗ ಕೇಳಿಸ್ಕೊಂಡ್ರಲ್ಲ ನಮ್ಮ ರೈತರು ಯಾವ ತರ ಮಾತಾಡಿದ್ರು ಅಂತ. ಅವ್ರು ಯಾವ ತರ ಹೇಳೋರು ಅದೇ ತರ ವರ್ಕ್ ಮಾಡ್ಕೊಟ್ಟೆ. ನೀವು ಒಂದ್ಸತಿ ನಂಬಿಕೆ ಇಟ್ಟು ನಮ್ಗೆ ಕಾಲ್ ಮಾಡಿ, ನೀವು ಯಾವ ತರ ಅನ್ಕೊಂಡಿರ್ತಾರೋ ಅದಕ್ಕಿಂತ ವರ್ಕ್ ನೀಟಾಗೆ ವರ್ಕ್ ಮಾಡ್ಕೊಡ್ತೀವಿ. ನೀವು ಒಂದ್ ಇಬ್ಬರಿಗೆ ಹೇಳ್ಬೇಕು ಈ ತರದ ಹುಡುಗ ಬಂದು ವರ್ಕ್ ಮಾಡ್ಕೊಟ್ಟ ಅಂತ. ಅಷ್ಟು ಕಮ್ಮಿ ಬಜೆಟ್ ಅಲ್ಲೇ ವರ್ಕ್ ಮಾಡ್ಕೊಡ್ತೀನಿ ನಿಮ್ಗೆ. ಅತಿ ಕಮ್ಮಿ ಬಜೆಟ್ ಅಲ್ಲಿ ಅತಿ ನೀಟಾಗಿ ವರ್ಕ್ ಮಾಡ್ಕೊಡ್ತೀನಿ.
ಟಾಟಾ ತಂತಿನೇ ಹಾಕ್ತೀನಿ, ಟಾಟಾ ಮೆಶ್ ಹಾಕ್ತೀನಿ, ನಾರ್ಮಲ್ ಬೇಕು ಅಂದ್ರೆ ನಾರ್ಮಲ್ ಹಾಕೊಡ್ತೀನಿ, JSW ಬೇಕು ಅಂದ್ರೆ JSW ಬರುತ್ತೆ, ಡ್ಯುಯಲ್ ಸ್ಟ್ರಂಗ್ ಬೇಕು ಅಂದ್ರೆ ಡ್ಯುಯಲ್ ಸ್ಟ್ರಂಗ್ ಬರುತ್ತೆ, ನಂದಿ ಬೇಕು ಅಂದ್ರೆ ನಂದಿ ಬರುತ್ತೆ, ಸುಪ್ರೀಂ ಬೇಕು ಅಂದ್ರೆ ಸುಪ್ರೀಂ ಬರುತ್ತೆ. ನೀವು ಯಾವ ತರ ಮೆಟೀರಿಯಲ್ ಕೇಳ್ತೀರೋ ಆ ತರ ಮೆಟೀರಿಯಲ್ ಕೊಡ್ತೀನಿ. ಆ ತರ ಮೆಸ್ ಬೆಸ್ಟ್ ಕ್ವಾಲಿಟಿ ಮೆಸ್ ಹಾಕೊಡ್ತೀನಿ. ಏನ್ ಕ್ವಾಲಿಟಿ ತಂತಿ ಹಾಕ್ಬೇಕು ಅದೇ ಕ್ವಾಲಿಟಿ ತಂತಿ ಹಾಕೊಡ್ತೀನಿ, ಏನ್ ಮೆಟೀರಿಯಲ್ ಹಾಕ್ಬೇಕು ಅದೇ ಮೆಟೀರಿಯಲ್ ಹಾಕೊಡ್ತೀನಿ. ಇವಾಗ ಒಂದು ಮೊಬೈಲ್ ಅಂಗಡಿಗೆ ಹೋಗಿ ಒಬ್ರು ಮೊಬೈಲ್ ತರ್ತಾರೆ, ಇನ್ನೊಬ್ರು ಐಫೋನ್ ಅಂಗಡಿಗೆ ಹೋಗಿ ಐಫೋನ್ ತರ್ತಾರೆ. ಎಲ್ಲಾರು ಅದೇ ತರ ಇರಲ್ಲ. ಒಬ್ಬೊಬ್ಬರ ಹತ್ರ ಬಜೆಟ್ ಕಮ್ಮಿ ಇರುತ್ತೆ, ಅವ್ರಿಗೆ ತಂತಿ ಹಾಕೊಡ್ತೀನಿ. ಸರ್ ಇಲ್ಲ ಅಂದ್ರೆ ನಮ್ಗೆ ಮೆಸ್ ಹಾಕೊಡಿ ಅಂದ್ರೆ ಮೆಸ್ ಹಾಕೊಡ್ತೀನಿ. ಅವ್ರು ಯಾವ ತರ ಕ್ವಾಲಿಟಿ ವರ್ಕ್ ಕೇಳ್ತಾರೋ ಆ ತರ ಕ್ವಾಲಿಟಿ ವರ್ಕ್ ಮಾಡ್ಕೊಡ್ತೀನಿ. ಸರ್ ನಿಮ್ಗೆ ಇನ್ನೂ ನಂಬಿಕೆ ಬಂದಿಲ್ಲ ಅಂದ್ರೆ ನಾನು ವರ್ಕ್ ಮಾಡ್ತಾ ಇರೋ ಕಸ್ಟಮರ್ ನಂಬರ್ ಕೊಡ್ತೀನಿ, ಅವ್ರ ಹತ್ರ ತಿಳ್ಕೊಳ್ಳಿ. ಅವ್ರ ಹತ್ರ ಸರ್ ಇವ್ರು ಯಾವ ತರ ವರ್ಕ್ ಮಾಡ್ತಾರೆ, ಯಾವ ತರ ಅಮೌಂಟ್ ತಗೋತಾರೆ, ಯಾವ ತರ ಫ್ರೇಜ್ ಅಲ್ಲಿ ಮಾಡ್ಕೊಡ್ತಾರೆ ಅಂತ ಅವ್ರ ಹತ್ರ ತಿಳ್ಕೊಂಡು ಆಮೇಲೆ ಸ್ಕ್ರೀನ್ ಅಲ್ಲಿ ನಾನು ನಂಬರ್ ಬಂದಿರುತ್ತೆ, ಆ ನಂಬರ್ ಕಾಲ್ ಮಾಡಿ. ನೀವು ಯಾವಾಗ ಕಾಲ್ ಮಾಡಿದ್ರು ಪಿಕ್ ಮಾಡ್ತೀನಿ, ಯಾವಾಗ ಬಂದು ವರ್ಕ್ ಮಾಡ್ಕೊಡಿ ಅಂದ್ರೆ ವರ್ಕ್ ಮಾಡ್ಕೊಡ್ತೀನಿ. ಸರ್ ನಾನು 2 ದಿನದಲ್ಲಿ ವರ್ಕ್ ಮುಗಿಬೇಕು ಅಂದ್ರೆ 2 ದಿನದಲ್ಲಿ ಮುಗಿಸ್ಕೊಡ್ತೀನಿ, 1 ದಿನದಲ್ಲಿ ಬೇಕು ಅಂದ್ರೆ 1 ದಿನದಲ್ಲಿ ಮುಗಿಸ್ಕೊಡ್ತೀನಿ. ಒಂದು ಕುಂಟೆ ಇರ್ಲಿ, ಒಂದು ಸೈಟ್ ಇರ್ಲಿ, 100 ಎಕರೆ ಇರ್ಲಿ, 200 ಎಕರೆ ಇರ್ಲಿ, ನಾನು ಬಂದ್ ಮಾಡ್ಕೊಡ್ತೀನಿ ಸರ್.